ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಸಮೀಪ ಮಳೆಯ ಆರ್ಭಟ ಯಾವ ತರ ಇದೆ ಅಂತ ಹೇಳಿ ಅಲ್ಲಿ ಪ್ರವಾಸಕ್ಕೆ ಹೋಗಿರತಕ್ಕಂತ ಒಂದು ಕಾರು ಮಳೆಯಲ್ಲಿ ಸಿಲುಕಾಕೊಂಡ್ಬಿಟ್ಟಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಸಮೀಪದ ಮಾಲತಿ ಹೊಳೆ ಉಕ್ಕಿ ಹರಿತಾ ಇದೆ. ಆ ಕಾರಣಕ್ಕಾಗಿ ಹೊಳೆಯಲ್ಲಿ ಕಾರು ಸಿಲುಕಿ ಹೊನ್ನಾವರ ಮೂಲದ ಒಂದು ಕುಟುಂಬ ಪರದಾಡಿದೆ. ಅಲ್ಲಿ ಸದ್ಯ ಕಾರಿಗೆ ಏಕಾಏಕಿ ನೀರು ನುಗ್ಗಿದ್ರಿಂದ ಕಾರಿನ ಮೇಲೇರಿ ಕುಟುಂಬಸ್ಥರು ಏನು ಮಾಡಿದ್ದಾರೆ, ಸಹಾಯಕ್ಕಾಗಿ ಕೂಕ್ಕೊಂಡಿದ್ದಾರೆ. ಆವಾಗ ಅಲ್ಲೇ ಇದ್ದ ಸ್ಥಳೀಯರು ಏನು ಮಾಡಿದ್ದಾರೆ, ಗಮನಿಸಿ ಅವರನ್ನ ರಕ್ಷಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಹಗ್ಗ ಕಟ್ಟಿ ಅವರು ಕಾರನ್ನ ಎಳೆದುಕೊಂಡು ಆಚೆ ತರ್ತಾ ಇದ್ದಾರೆ ಅಂತ ಹೇಳಿ. ಕಾರು ಪೂರ್ತಿ ಈ ಬಾನಟ್ ಏನಿರುತ್ತಲ್ಲ, ಹೆಡ್ಲೈಟ್ವರೆಗೂ ಕೂಡ ಮುಚ್ಚೋಗ್ಬಿಟ್ಟಿದೆ. ಕಾರು ಮುಂದೇನು ತೆಗಿಯೋಕ್ಕಾಗ್ತಿಲ್ಲ, ಹಿಂದೇನು ತೆಗಿಯೋಕ್ಕಾಗ್ತಿಲ್ಲ. ಅವರಿಗೆ ಪಾಪ ಕುಟುಂಬಸ್ಥರು ಗಾಬರಿ ಆಗ್ಬಿಟ್ಟಿದ್ದಾರೆ. ಅಲ್ಲಿ ಒಂದು ಕುಟುಂಬ ಪ್ರವಾಸಕ್ಕೆ ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ ಮಳೆ ಆರ್ಭಟ ಇರುವ ಕಾರಣಕ್ಕೆ ಏನು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಬಿಟ್ಟಿಲ್ಲ. ಅವಾಗ ದೂರ ಅಲ್ಲೇ ಇರ್ತಕ್ಕಂಥ ಒಂದು ಸ್ಥಳೀಯರಿಗೆ ಜೋರಾಗಿ ಕರೆದಿದ್ದಾರೆ. ಅವರು ಬಂದು ಅವರನ್ನ ಸಹಾಯ ಮಾಡಿದ್ದಾರೆ. ಕಾರನ್ನ ಹಗ್ಗ ಕಟ್ಟಿ ಆಚೆಗೆ ಎಳೆದುಕೊಂಡು ಬಂದು ಅವರ ಮಾನವೀಯತೆಯನ್ನ ಮೆರೆದಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೆಲ್ಲರಿಗೂ ಕೂಡ ಹ್ಯಾಟ್ಸ್ ಆಫ್. ಯಾಕಂತ ಹೇಳಿದ್ರೆ ಸಹಾಯಕ್ಕೆ ಅಂತ ಬಂದಾಗ ಯಾವಾಗಲೂ ಕೂಡ ಹಿಂದೆ ಸರಿಬಾರ್ದು. ಒಂದು ಕುಟುಂಬವನ್ನ ಉಳಿಸಿರ್ತಕ್ಕಂಥ ಏನಿದೆ ಅದು ಅವ್ರಿಗೆ ಸಲ್ಲುತ್ತೆ. ಸೊ ಇವಾಗ ಕಾರ್ನಲ್ಲಿ ಒಂದು ಮಗು ಕೂಡ ಇತ್ತಂತೆ. ಆ ಮಗುವನ್ನು ಕೂಡ ಎತ್ಕೊಂಡು ಬಂದಿದ್ದಾರೆ ಅವರು. ಸೊ ಇದು ಏನಿದೆ ಅವರ ಸಹಾಯ ಬಹಳ ಸಾರ್ವಜನಿಕರಲ್ಲಿ ಮೆಚ್ಚುಗೆಗೆ ಪಾತ್ರ ಆಗ್ತಾ ಇದೆ. ಇವತ್ತು ಹೈ ವೋಲ್ಟೇಜ್ ಕಾವೇರಿ ಸರ್ವಪಕ್ಷ ಸಭೆ ಇದೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕರೆದಿದ್ದಾರೆ. ಕಾವೇರಿ ಆದೇಶದ ಹಿನ್ನೆಲೆಯಲ್ಲಿ ಮೆಗಾ ಮೀಟಿಂಗ್ ಇದೆ. ಇವತ್ತು ಹೈ ವೋಲ್ಟೇಜ್ ಕಾವೇರಿ ಸರ್ವಪಕ್ಷ ಸಭೆ ಇದೆ. ಕಾವೇರಿ ಆದೇಶದ ಹಿನ್ನೆಲೆಯಲ್ಲಿ ಮೆಗಾ ಮೀಟಿಂಗ್ ಅನ್ನ ಸಿಎಂ ಅವರು ಕರೆದಿದ್ದಾರೆ. ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ಸಿಎಂ ಆಹ್ವಾನವನ್ನು ಕೊಟ್ಟಿದ್ದಾರೆ. ಕಾವೇರಿ ಬೇಸ್ನ ಸಂಸದರು, ಶಾಸಕರು, ರೈತ ಮುಖಂಡರು ಕೂಡ ಭಾಗಿಯಾಗ್ತಾರೆ ಈ ಒಂದು ಮೀಟಿಂಗ್ನಲ್ಲಿ. ಬೆಳಗ್ಗೆ 11 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಆಯೋಜನೆ ಮಾಡಲಾಗಿದೆ. ಸೊ ಏನು ಮಾಡೋದು, ಬಿಡೋದಾ ಹಿಂಗೆ, ಅಥವಾ ಮುಂದಿನ ಕಾನೂನು ಹೋರಾಟಕ್ಕೆ ಏನಾದರೂ ಮುಂದಾಗೋದು, ಎಲ್ಲವನ್ನೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಪ್ರೆಸ್ ಮೀಟಲ್ಲಿ ಹೇಳ್ಬಿಟ್ಟಿದ್ದಾರೆ, ಬಿಡಬೇಕಾದ ಪ್ರಸಂಗ ಇದೆ. ಯಾಕಂತ ಹೇಳಿದ್ರೆ ಜಲಾಶಯಗಳು ಕೆಲವು ಕಡೆ ಈ ಕಬಿನಿ ಜಲಾಶಯ ಎಲ್ಲ ತುಂಬುತ್ತಾ ಇದೆ. ಸೊ ಆ ಕಾರಣಕ್ಕೆ ಬಿಡಲೇಬೇಕು. ನೀವು ಹೋರಾಟ ಮಾಡೋದು ಅಥವಾ ಕರ್ನಾಟಕ ಬಂದ್ ಮಾಡೋದು ಇವೆಲ್ಲವೂ ಕೂಡ ಅಗತ್ಯ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಸೊ ಆದರೂ ಕೂಡ ಈ ಒಂದು ಮೀಟಿಂಗ್ ಬಹಳ ಮಹತ್ವ ಪಡ್ಕೊಳ್ಳುತ್ತೆ. ಈ ಮೀಟಿಂಗ್ನಲ್ಲಿ ಎಲ್ಲ ಪಕ್ಷದವರು ಏನೇನು ಹೇಳ್ತಾರೆ ಅವರ ಅಭಿಪ್ರಾಯ ಅಂತ ಹೇಳಿ ಕೂಡ. ಯಾಕಂತ ಹೇಳಿದ್ರೆ ನೀರು ಇತ್ತು ಅಂತ ಹೇಳಿದ್ರೆ ಯಾವುದೇ ಅಭ್ಯಂತರವನ್ನ ಯಾವ ಪಕ್ಷದವರು ಇದಕ್ಕೆ ವಿರೋಧ ವ್ಯಕ್ತಪಡಿಸೋದಿಲ್ಲ. ನೀರು ನಮಗೆ ಸಾಕಾಗೋಷ್ಟಿದೆ, ಕೃಷಿಗೂ ಕೂಡ ನಮಗೆ ಸಾಲ್ತಾ ಇದೆ ಅಂತ ಹೇಳಿದ್ರೆ ಬಿಟ್ಕೊಳ್ಳಿ, ನಮ್ದು ಯಾವುದು ಅಭ್ಯಂತರ ಇಲ್ಲ. ಬಟ್ ಯಾವಾಗ ನಮ್ಮಲ್ಲೇ ನೀರು ಕಡಿಮೆ ಇದ್ದಾಗ ನೀವು ನಮ್ಮ ರಾಜ್ಯದ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಆವಾಗ ಸಿಎಂ ಅವರ ವಿರುದ್ಧ ಸರ್ವ ಪಕ್ಷಗಳು ಏನು ಮಾಡ್ತವೆ, ಕಿಡಿಯನ್ನು ಕಾರೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ ಸಭೆಯಲ್ಲಿ ಎಲ್ಲ ಚರ್ಚೆ ಆಗುತ್ತೆ, ಏನು ಎತ್ತ ಅಂತ ಹೇಳಿ. ಎಷ್ಟು ಜಲಾಶಯದಲ್ಲಿ ಎಷ್ಟು ನೀರು ತುಂಬಿಕೊಂಡಿದೆ, ಇವಾಗ ಬಿಟ್ಟರೂ ಕೂಡ ಏನು ತೊಂದರೆ ಇಲ್ಲ. ಇವೆಲ್ಲವೂ ಕೂಡ ದಾಖಲೆಗಳ ಸಮೇತ ಅಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸರ್ವ ಪಕ್ಷಕ್ಕೂ ಕೂಡ ಎಲ್ಲರಿಗೂ ಕೂಡ ಹೇಳುವ ಒಂದು ಸಂಗತಿಯಲ್ಲಿ ಇರುತ್ತೆ. ಯಾಕಂತ ಹೇಳಿದ್ರೆ ಇವಾಗ ವಿರೋಧ ಪಕ್ಷಗಳು, ಸಂಘಟನೆಗಳು ಇವೆಲ್ಲವೂ ಕೂಡ ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಕಾವೇರಿ ನೀರು ಬಿಡೋದಕ್ಕೆ. ಬಟ್ ಡಿ.ಕೆ. ಶಿವಕುಮಾರ್ ಅವರು ಪ್ರೆಸ್ ಮೀಟ್ನಲ್ಲಿ ಮೊನ್ನೆ ಹೇಳ್ತಾ ಇದ್ರು, ಕಾನೂನು ಏನಿದೆ ಅದರ ಪ್ರಕಾರ ನಾವು ಹೋಗಲೇಬೇಕು, ಆದೇಶದ ಪ್ರಕಾರ ಹೋಗಲೇಬೇಕು ಅಂತ ಹೇಳಿ. ಸೊ ಈ ಒಂದು ಪಕ್ಷದಲ್ಲಿ ಎಲ್ಲ ಮಾತುಕತೆ ಆಗುತ್ತೆ, ಚರ್ಚೆ ಆಗುತ್ತೆ. ಚರ್ಚೆಯ ಬಳಿಕ ಏನು ಆದೇಶ ಹೊರಗೆ ಬರುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇಡೀ ಕರ್ನಾಟಕದ ಜನತೆ ಈ ಒಂದು ಮೀಟಿಂಗ್ಗೆ ಕಾಯ್ತಾ ಕುಳಿತಿದೆ. ಸೊ ನೋಡಬೇಕು ಏನಾಗುತ್ತೆ ಅಂತ ಹೇಳಿ.